everyone, welcome to Kanwal classes. ಚಲನೆ ಪಾಠ 26ನೇ ಪ್ರಶ್ನೆ. ಒಂದು ಬಸ್ಸು ತನ್ನ ಜವವನ್ನು 80 ಕಿಲೋಮೀಟರ್ ಗಂಟೆಯಿಂದ 60 ಕಿಲೋಮೀಟರ್ ಗಂಟೆಗಳಿಗೆ 5 ಸೆಕೆಂಡ್ಗಳಲ್ಲಿ ಕಡಿಮೆಗೊಳಿಸಿದರೆ ಆ ಬಸ್ಸಿನ ವೇಗೋತ್ಕರ್ಷ ಲೆಕ್ಕಿಸಿ ಅಂತ ಕೊಟ್ಟಿದ್ದಾರೆ. ಮೊದಲು ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಆರಂಭಿಕ ಜವ ಎಷ್ಟಿದೆ? ವಿ ಅಂತ ಯು ಅಂತ ಬರ್ಕೊಳ್ಳೋಣ. ಸರಿ, 80 ಕಿಲೋಮೀಟರ್ ಪರ್ ಗಂಟೆ. ಆಮೇಲೆ ಆರಂಭಿಕ ಆದ್ಮೇಲೆ ಅಂತಿಮ ಜವ ಎಷ್ಟಿದೆ? 60 ಕಿಲೋಮೀಟರ್ ಪರ್ ಗಂಟೆ. ಬರುದಾ? ಸರಿ, ಈಗ ಸಮಯ ಎಷ್ಟು ಕೊಟ್ಟಿದ್ದಾರೆ? 5 ಸೆಕೆಂಡ್ಗಳಲ್ಲಿ ಅಂತ ಹೇಳಿದ್ದಾರೆ. ವೇಗೋತ್ಕರ್ಷ ಅಂದ್ರೆ ಆಕ್ಸಿಲರೇಷನ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಈಗ ಇಲ್ಲಿ ಕಿಲೋಮೀಟರ್ ಪರ್ ಗಂಟೆ ಇರೋದನ್ನ ನಾನು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಯಾಕೆಂದ್ರೆ ಇಲ್ಲಿ ಸೆಕೆಂಡ್ ಅಲ್ಲಿ ಇದೆ, ಹಾಗಾಗಿ ನಾನು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಬಹಳ ಸುಲಭ ವಿಧಾನ ಅಂದ್ರೆ ನಾನು ಇದಕ್ಕೆ 5/18ರಿಂದ ಮಲ್ಟಿಪ್ಲೈ ಮಾಡಬೇಕು. 80 ಇಂಟು 5/18 ಎಷ್ಟು ಬರ್ತಾ ಇದೆ? 22.22 ಬಂತ? ಎಸ್, ನನಗೂ ಅಷ್ಟೇ ಬಂತು. 22.22 ಮೀಟರ್ ಪರ್ ಸೆಕೆಂಡ್. ಇದು ಯು ವ್ಯಾಲ್ಯೂ ಆಯ್ತು, ಫೈನಲ್ ಯು ವ್ಯಾಲ್ಯೂ. ಹಾಗಿದ್ರೆ ಇದನ್ನ ಕೂಡ ಕಿಲೋಮೀಟರ್ ಪರ್ ಅವರಿಂದ ಮೀಟರ್ ಪರ್ ಸೆಕೆಂಡ್ಗೆ ಮಾಡಬೇಕಂದ್ರೆ 60 ಇಂಟು 5/18 ಎಷ್ಟು ಬರುತ್ತೆ? 16.67 ಮೀಟರ್ ಪರ್ ಸೆಕೆಂಡ್ ಬಂತ? ಸರಿ, ಇದು ವಿ ವ್ಯಾಲ್ಯೂ ಆಯ್ತು. ಹಾಗಿದ್ರೆ ವೇಗೋತ್ಕರ್ಷ A=V - U / T. ಇದಂತೂ ರೆಡಿಮೇಡ್ ಫಾರ್ಮುಲಾ ಇದೆ ನಮ್ಮ ಹತ್ರ. ಇದರಲ್ಲಿ ವಿ ವ್ಯಾಲ್ಯೂ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ 16.67 ಮೈನಸ್ ಯು ವ್ಯಾಲ್ಯೂ ಏನಿದೆ 22.22 ಡಿವೈಡೆಡ್ ಬೈ ಟಿ ಎಷ್ಟಿದೆ? 5 ಸೆಕೆಂಡ್ ಇದೆ. ಉತ್ತರ ಎಷ್ಟು ಬರುತ್ತೆ ನೋಡಿ? 16.67 ಮೈನಸ್ 22.22 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? -5.55 ಡಿವೈಡೆಡ್ ಬೈ 5 ಸೆಕೆಂಡ್ ಇದೆ ಅಲ್ಲ, ಬರ್ಕೊಳ್ಳಿ ಆಸ್ ಇಟ್ ಈಸ್. ಈಗ -1.11 ಯೂನಿಟ್ ಏನು? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. -1.11 ಬರುತ್ತೆ. ಇಲ್ಲಿ ಮೈನಸ್ ಅನ್ನುವಂಥದ್ದು ಏನನ್ನ ಸೂಚಿಸ್ತಾ ಇದೆ? ಹಾಗಿದ್ರೆ ವೇಗೋತ್ಕರ್ಷ ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ಸೂಚಿಸ್ತಾ ಇದೆ. ನೋಡಿ, 80 ಕಿಲೋಮೀಟರ್ ಗಂಟೆ ವೇಗದಿಂದ ಎಷ್ಟಕ್ಕೆ ಬರ್ತಾ ಇದೆ? 60 ಕಿಲೋಮೀಟರ್ ಪರ್ ಗಂಟೆಗೆ ಬರ್ತಾ ಇದೆ ಅಲ್ವಾ? ಹಾಗಾಗಿ ಅದು ಡಿಕ್ರೀಸ್ ಆಗ್ತಾ ಬರ್ತಾ ಇರೋದನ್ನ ಸೂಚಿಸ್ತಾ ಇದೆ. ಥ್ಯಾಂಕ್ ಯು.